ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರೋದು ಫ್ಯಾಮಿಲಿ ವೀಕ್. ಸೊ ಅದರಲ್ಲಿ ಮೊದಲಿಗೆ ಬಂದಂತ ಫ್ಯಾಮಿಲಿ ಯಾರ್ದಂತ ಹೇಳಿದ್ರೆ ರಾಶಿಕಾ ಅವ್ರ ಫ್ಯಾಮಿಲಿ. ಅದರಲ್ಲಿ ಅವ್ರ ತಮ್ಮ ಬಂದ್ರು. ಸೊ ತಮ್ಮ ಬಂದಾಗ ಬಿಗ್ ಬಾಸ್ ಅವರು ಅಕ್ಕ ತಮ್ಮನ ಬಾಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ತುಂಬಾನೇ ಇಷ್ಟ ಆಯ್ತು. ಪ್ರತಿಯೊಬ್ಬ ಅಕ್ಕನಿಗೂ ಮೊದಲನೇ ಮಗ ಅಂತ ಹೇಳಿದ್ರೆ ಅವ್ರ ತಮ್ಮ ಆಗಿರ್ತಾನೆ. ನನಗೂ ಅದೇ ರೀತಿ ಫೀಲ್ ಆಯ್ತು. ಅಂಡ್ ನನ್ನ ಮತ್ತೆ ನಮ್ಮ ಅಕ್ಕಂದಿರ ಬಾಂಡ್ ಬಗ್ಗೆ ನೆನಪಾಯ್ತು. ಸೊ ಯಾವುದೇ ಒಂದು ತಮ್ಮನ ಬಗ್ಗೆ ರೀಲ್ಸ್ ಒಂದು ಅವ್ರು ಶೇರ್ ಮಾಡೋದಾಗಿರ್ಬೋದು, ಯಾವುದೇ ರೀತಿ ಪ್ರೌಡ್ ಫೀಲ್ ಮಾಡುವಂತ ಅಕ್ಕನ ರೀಲ್ಸ್ ಒಂದು ನಾನು ಅವ್ರಿಗೆ ಶೇರ್ ಮಾಡೋದಾಗಿರ್ಬೋದು, ತುಂಬಾನೇ ನೆನಪು ಮಾಡ್ತು, ತುಂಬಾನೇ ಎಮೋಷನಲ್ ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಇಷ್ಟೇ ಎಲ್ಲ ರಾಶಿಕಾ ಅವ್ರ ಅಮ್ಮ ಬಂದ್ರು. ಸೊ ಅಮ್ಮ ಬಂದಾಗ ಬಿಗ್ ಬಾಸ್ ಅವರು ಅಮ್ಮನ ಪದಗಳಲ್ಲಿ ವರ್ಣಿಸೋದು ತುಂಬಾನೇ ಇಷ್ಟ ಆಯ್ತು. ಸೊ ಅದು ಕೂಡ ನಮ್ಮನ್ನ ಭಾವುಕರನ್ನಾಗಿ ಮಾಡಿತು. ರಾಶಿಕಾ ಅವರು ಎಷ್ಟೇ ಶೂಟಿಂಗ್ ಅಲ್ಲಿ ಬಿಸಿ ಇದ್ರು ಕೂಡ ಮನೆಗೆ ಟೈಮ್ ಕೊಡೋದಾಗಿರ್ಬೋದು, ಫ್ಯಾಮಿಲಿಗೆ ಇಂತಿಷ್ಟು ಟೈಮ್ ನ ಎತ್ತಿಡೋದಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಕಾಲ್ ಮಾಡಿ ಕೇಳೋದಾಗಿರ್ಬೋದು, ಅವರಮ್ಮ ಅಂಡ್ ಅವ್ರ ತಮ್ಮ ರಾಶಿಕಾ ಅವ್ರ ಬಗ್ಗೆ ಹೇಳಿದ್ದಾಗಿರ್ಬೋದು. ಪ್ರತಿಯೊಬ್ಬ ಮಗ ಫ್ಯಾಮಿಲಿಗೆ ಹೀರೋ ಅಂತ ಹೇಳ್ತಾರೆ. ಬಟ್ ರಾಶಿಕಾ ಅವ್ರ ಫ್ಯಾಮಿಲಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಾಶಿಕಾ ಅವರೇ ಇಡೀ ಫ್ಯಾಮಿಲಿಯ ಬ್ಯಾಕ್ ಬೋನ್ ಆಗಿದ್ದಾರೆ. ಅಂಡ್ ಆ ಮನೆಯ ಆ ಒಂದು ಫ್ಯಾಮಿಲಿಯ ಹೀರೋ ಆಗಿದ್ದಾರೆ ಅಂತ ಹೇಳಿದ್ದು ತುಂಬಾನೇ ಪ್ರೌಡ್ ಫೀಲ್ ಮಾಡಿತು. ಸೊ ಈ ಒಂದು ಫ್ಯಾಮಿಲಿಯಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಅವ್ರ ತಮ್ಮ ಮತ್ತೆ ರಾಶಿಕಾ ಅವ್ರ ಬಣ್ಣ ಅಂದ್ರೆ ಅಕ್ಕ ತಮ್ಮನ ಬಣ್ಣ ತುಂಬಾ ಇಷ್ಟ ಆಯ್ತು. ಸೊ ನಾವು ಅಕ್ಕ ತಮ್ಮ ಹೇಗಿರ್ತೀವೋ ಅದನ್ನ ಅವರು ಪ್ರೆಸೆಂಟ್ ಮಾಡಿದ್ರು ಅಥವಾ ಅವರು ಅದೇ ರೀತಿ ಇದಾರೆ ಅಂತ ಫೀಲ್ ಮಾಡ್ತು. ಸೊ ಈ ಒಂದು ಫ್ಯಾಮಿಲಿ ಇದೇ ರೀತಿ ಇರಲಿ. ನಿನ್ನೆ ಮೊದಲಿಗೆ ರಾಶಿಕಾ ಅವ್ರ ಫ್ಯಾಮಿಲಿ ಬಂತು, ಅಂದ್ರೆ ಅವ್ರ ತಮ್ಮ ಅವರಮ್ಮ ಬಂದ್ರು. ಈ ಒಂದು ಫ್ಯಾಮಿಲಿಯಿಂದ ನಿಮ್ಗೆ ಎಷ್ಟು ಖುಷಿ ಆಯ್ತು, ನೀವೆಷ್ಟು ಎಮೋಷನಲ್ ಆದ್ರಿ, ಅಂಡ್ ಒಬ್ಬ ಹೆಣ್ಮಗಳಾಗಿ ಫ್ಯಾಮಿಲಿಗೆ ಹೀರೋ ನಿಂತಿರೋದು ಆ ಒಂದು ವಿಚಾರಕ್ಕೆ ನಿಮ್ಗೆ ಎಷ್ಟು ಖುಷಿ ಆಯ್ತು. ಓವರ್ ಆಲ್ ಆಗಿ ರಾಶಿಕಾ ಅವ್ರ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡ್ತೀವಿ.